ಓ ಆಕ್ಚುಲಿ ಕ್ಲಿಪ್ ಮಿಸ್ ಆಗ್ಬಿಟ್ಟದ. ನಮ್ಮ ಅಣ್ಣ ನನಗೆ ಅಲ್ಲಿ ಗಂಜಾ ದಿವಸ ಅಂತ ಹೇಳಿ ಚಾಕ್ಲೇಟ್ ತಿನ್ನಿಸಿ ಬಿಟ್ಟ. ನಾ ವಿಡಿಯೋ ಆನ್ ಮಾಡಿ ಅನ್ಕೊಂಡಿನಿ, ಅದು ಆಫ್ ಆಗಿಬಿಟ್ಟದ. ಏನ್ ಮಾಡಕ್ ಬರಲ್ಲ ಒಡ. ಒಟ್ಟು ನಾ ಹೊಂಟೀನಿ. ಅಲ್ಲಿ ನೋಡ್ರಿ ಅದು ಕ್ಯಾರೆಟ್ನ ಬಾಳಿಕೆ ಅವ. ಬಾಳಿಕೆ ಹಂಗೆ ಇರ್ತಾವ. ನಾ ಏನು ಮಾಡಕತ್ತೀನಿ ಅಂತ ಗೊತ್ತಿಲ್ಲ. ಒಟ್ಟು ನಾ ಏನೋ ಮಾಡ್ತಿರ್ತೀನಿ, ಎಲ್ಲಿಗೆ ಹೋಗತ್ತೀನಿ ಅಂತ ಗೊತ್ತಿಲ್ಲ. ಒಟ್ಟು ಹೊಂಟೀನಿ. ನನ್ನ ಜೀವನದಾಗ ನಾನು ಇಂತಿಂಥ ಫಾಲ್ತು ವಿಡಿಯೋಗಳೆಲ್ಲ ಮಾಡ್ತೀನಿ ಅಂತ ನಂಗೆ ಗೊತ್ತಿದ್ದಿಲ್ಲ. ಬಟ್ ಮಾಡಕತ್ತೀನಿ. ಯಾಕೆ ನನ್ನ ತಿಂಡಿ ಬ್ರೋ, ನನ್ನ ಫೋನ, ನನ್ನ ರೊಕ್ಕ, ನನ್ನ ಮೈಕ, ಯಾರ ಹೆಂಡಿ ಮಕ್ಕಳನ್ನ ತುಣ್ಣಿ ಕಳ್ತೀರಿ ನಂದು. ಹಿಂಗೆ ನೋಡ ನಾವು ಅನ್ಪಾಡ್ರ ಹೆಂಡಿ ಮಕ್ಕಳು. ಬಟ್ ನಾ ಈಗ ಜಿಗ್ನಾಗಿದ್ದೀನಿಲ್ಲ, ಜಿಗ್ನಿದಿಂದ ಹಿಂಗೆ ಎಲ್ಲಿಗೆ ಹೋಗ್ತೀನಿ ಗೊತ್ತಿಲ್ಲ. ನಾ ಯಾರ ಹೆಂಡಿ ಮಕ್ಕಳು ಅಣ್ಣ ನಂಗೆ ಉಳ್ಳು ಕೊಡ್ರಿ ಅಣ್ಣ, ನಂಗೆ ರೊಕ್ಕ ಕೊಡ್ರಿ ಅಣ್ಣ, ನನ್ನ ಚಂಟನೂ ಅನ್ನಲ್ಲ. ಹಸು ಆಯ್ತಂಗೆ ಕೆಲಸ ಮಾಡ್ತೀನಿ, ನಿಂತೀನಿ. ಇದು ನನ್ಗೆ ಗತ್ ಬ್ರೋ. ಆ್ಯಕ್ಚುಲಿ ಹಿಂಗೆ ಹೊಂಟೀನಿ. ಸೊ ಕೈಯೆಲ್ಲ ಬ್ಯಾನ್ ಆಗ್ತಿರ್ತಾವ. ಅವನ ಫೋನ್ ಹಿಡಿದು ನಾಲ್ಕಂದು ಬ್ಲಾಗರ್ ಆಗೋದು ಭಾಳ ಈಸಿ ಅನ್ಕೊಂಡ್ಬಿಟ್ರೆ ಮಂದಿ. ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಾ. ಮಕ್ಕಳು ಅರಿತಿರ್ತದ, ಯಾರಿಗೆ ಹೇಳಕ್ ಬರಲ್ಲ. ಆ್ಯಕ್ಚುಲಿ ಬೆಂಗಳೂರಿನಲ್ಲಿ ಬಸ್ ಆಗಲ್ಲ, ಭಾಳ ಪುಟ್ಟ ಚಪ್ ಬಸ್ಗಳು. ರ್ಯಾಂಡಿವ್ ಯಾವಾಗ ಹೋಗ್ತಾವೋ ಯಾವಾಗ ಬರ್ತಾವ, ಸುಮ್ಮ ಮನ್ಸಿಗೆ ಬಂದಂಗೆ. ಅವ್ನು ಸ್ಕೂಟಿ ಬೇಕು, ಸ್ಕೂಟಿಗಿಂತ ಅನಾಹುತ. ಆ ಸ್ಕೂಟಿ ದಿನ ಹಾರ್ನೊಂದು ಸ್ವಲ್ಪ ಜೊಗ್ಗಿರ್ತದೆ, ಪರ್ರ ಅನ್ನಂಗೆ. ಇದ್ರೊಳಗೆ ಪಿಂಕ್ ಅನ್ನಂಗೆ ಹೊಡಿತಾರೆ, ಹೋಗ್ಬಿಡ್ತಾರೆ. ನಾಲ್ಕನ್ ಮಿಂಡ್ರಿ ಮಕ್ಕಳು ಸರಿ ಇಲ್ಲ ಜನ. ಮತ್ತು ನಾ ಏನು ಮಾಡ್ಬೇಕಂತ ನಂಗೆ ಗೊತ್ತಾಗಲ್ಲಾಗ್ಯದ. ಏನು ಮಾತಾಡ್ಬೇಕಂತದೆ ಗೊತ್ತಿಲ್ಲ ನನಗೆ ಲೌಡ. ಒಟ್ಟು ಹೊಂಟೀನಿ. ಕೆಲಸ ಎಲ್ಲ ಬಿಟ್ಬಿಟ್ಟಿನಿ. ನಾಚಿಕೆ ಮಾನ ಮರ್ಯಾದೆ ಮೊದಲೇ ಬಿಟ್ಬಿಟ್ಟಿನಿ. ಹಿಂಗಾಗ್ಬಿಟ್ಟು ನಾನು ವಿಚಾರ ಮಾಡೋದು ಬಿಟ್ಬಿಟ್ಟಿನಿ. ಎಲ್ಲಿಗೆ ಹೋಗ್ತೀನಿ ಗೊತ್ತಿಲ್ಲ. ಒಟ್ಟು ಒಂದು ದಡ ಸೇರ್ತೀನಿ. ಬಟ್ ಯಾಕಡೆ ಸೇರ್ತೀನಿ ಅಂತ ಗೊತ್ತಿಲ್ಲ. ಒಟ್ಟು ಒಂದು ಕಡೆ ಸೇರ್ತೀನಿ ಅಷ್ಟು ಮಾತ್ರ ಗೊತ್ತದ. ಮಕ್ಕಳು ಮೊದಲ ಹೆಜ್ಜೆ ಇಟ್ಬಿಟ್ಟಿನಿ. ಯಾರ ನಾಯಿ ಹೊಡೆದಂಗೆ ಹೊಡೆಯೋದಂದ್ರೆ ಮೋತಿ ಮೇಲೆ ಹೊಡಿಬೇಡ್ರ, ಮೋತಿ ಒಳಗೆ ಹೋಗ್ಬಿಡ್ತದ. ಬೆನ್ನಾಗ ಹೊಡೀರಿ. ಬೆನ್ನಾಗ ಹೊಡೆದ್ರೆ ಸ್ವಲ್ಪ ಪೆಟ್ಟು ಬೀಳಲ್ಲ, ಕಮ್ಮಿ ಅನ್ನಿಸ್ತದೆ ನನಗೆ. ಆ್ಯಕ್ಚುಲಿ ಗಾಡಿಗಳೆಲ್ಲ ಹೊಂಟಾವ, ನಾನು ಲೌಡನ್ನ ತಲೆ ಕಟ್ಸ್ಕೊಳ್ಳಲ್ಲ. ಅವ್ರ ಪಾಡಿಗೆ ಅವ್ರು ಕೆಲ್ಸದಾಗ ಅವ್ರು ಬಿಜಿ ಅವರು. ಯಾರ ಲೈಫ್ನ ಯಾರು ಹಂಡ್ಬೇಕು, ನೀವು ಏನು ಮಾಡ್ಕತ್ತೀರ ನೋಡಲ್ಲ. ನೀವು ಅನ್ಕೋತೀರಿ ಅಪ್ಪೋ ಮಂದಿ ನಮ್ಗೇನು ನೋಡ್ಕತ್ತಾರ, ನಾವೇನು ಮಾಡೋದು ಈಗ. ಮಂದಿ ಹಿಂಗೆ ನೋಡೋಣ, ನಮ್ಗೆ ವಿಡಿಯೋ ಮಾಡೋದು ನೋಡೇ ಬರಲ್ಲ. ಒಣ್ಣಿ ಬ್ರೋ, ಅವ್ರದ್ದು 12 ಇರ್ತದೆ. ಅವ್ರ ಕೆಲಸ ಅವ್ರಿಗೆ ಇರ್ತದೆ. ನಿಮ್ಗೆ ಯಾಕೆ ಚಂಡಾರ್ಲಿಕ್ಕೆ ಅವ್ರು ನೋಡ್ತಾರೆ. ಆ್ಯಕ್ಚುಲಿ ನಂಗೆ ಕೇಳೋದಾಗಲ್ಲ ತಿಳಿ. ನಾ ಮನೆಗೆ ಊಟ ಮಾಡ್ಕೊಂಡು ಬಂದೀನಿ. ಮನೆ ಆಗತ್ತೀನಿ ನೋಡಿ, ರೂಮ್ನಾಗ ಊಟ ಮಾಡ್ಕೊಂಡು ಬಂದೀನಿ. ಸೊ ಮುಂದೆ ನನಗೆ ನಾ ಸಣ್ಣ ಊಟ ಭೀ ಕೆಲಸ ಮಾಡ್ತೀನಿ. ಯಾಕಂದ್ರೆ ನಮ್ಮಲ್ಲಿ ರೊಕ್ಕನೇ ಇಲ್ಲಲ್ಲ. ಮಾತಾಡೋದು ಹೆವಿ ಕಷ್ಟ ಬಿಸ್ಲಾಗ. ನಾ ಅನ್ಕೊಂಡ್ಬಿಟ್ಟೆ ಸೊಮ್ಮ ಪಂಚ್ ಡೈಲಾಗ್ಗಳು ಹೊಡ್ಕೊತ ಆರಾಮ್ಸಿರಿ ಹೋಗ್ಬಿಡಬೋದು ಅನ್ಕೊಂಡ್ಬಿಡ್ತೀನಿ. ಕಷ್ಟ ಅದು ಮಾತಾಡೋದು. ಮಕ್ಕಳು ಯಾರಾದ್ರೂ ಗಾಡಿ ಕೈ ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬಿಟ್ಟು ನಡ್ಕೊತ ಹೋಗೋ ಬದಲು ಯಾರಾದ್ರೂ ಗಾಡಿ ಕೈ ಮಾಡ್ಕೊತ ಹೋಗೋ ಒಂದು ಮಾಡಿಬಿಡ್ಲಿ ಅನ್ನೋದಕ್ಕಿನ್ನ. ಸೊ ಹಂಗೆ ಮಾಡಿದ್ರೆ ಬೆಟ್ರ್ ಏನೋಪ್ಪ ಹಂಗೆ ಅನ್ಸೋ ಮಟ್ಟಿಗೆ. ಆ್ಯಕ್ಚುಲಿ ಜಿಗಣಿದಿಂದ ಈಗ ಸದ್ಯಕ್ಕೆ ಜಿಗಣಾಗಿದ್ದೀನಿ. ಮುಂದೆ ಎಲ್ಲಿಗೆ ಓದ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಫೋನ್ ಚಾರ್ಜ್ ಎಲ್ಲಿ ಖಾಲಿ ಆಗ್ತಲ್ಲ ಅಲ್ಲಿ ಆರಾಮ್ಸರಿ ನಿಂತ್ಬಿಡ್ತೀನಿ. ಬೇರೆ ಕಡೆ ಎಲ್ಲ ನಿಂತ್ಕೇಸಿ ಆರಾಮ್ಸರಿ ಚಾರ್ಜ್ ಗಿರ್ಜ್ ಹಚ್ಕೊಂಡು ಆಮೇಲೆ ಬೇಕಂದ್ರೆ ಕಂಟಿನ್ಯೂ ಮಾಡ್ತೀನಿ ಅಷ್ಟೇ. ಸುಮ್ಮನೆ ಊರ್ದೆ ಫಾಲ್ತು ಮಾತಾಡಿ ವೇಸ್ಟ್ ಅದು, ಟೈಮ್ ಪಾಸ್. ಆ್ಯಕ್ಚುಲಿ ಫೋನ್ ಫ್ಲೈಟ್ ಮೋಡ್ ಆಗಿಬಿಟ್ಟಿನಿ ನಾ. ಅಕ್ಕಂದು ಸುಮ್ಮನೆ ಫೋನ್ ಹಾಕ್ತಿರ್ತಾರೆ ಸೊಳ್ಳೆ ಮಕ್ಕಳು, ಅವರು ಇವರು ಫೋನ್ ಯಾಕೆ ಅವ್ರಿಗೆ ಕಿರಿಕಿರಿ ಬೇಕು ನಮ್ಗೆ ಅಂತೇಳಿ ಫ್ಲೈಟ್ ಮೋಡ್ ಹಾಕ್ಬಿಟ್ಟಿನಿ. ಆ್ಯಕ್ಚುಲಿ ರಿಚಾರ್ಜ್ ಮುಗೀತವ ನಾನು. ಯಾರೇ ಫೋನ್ ಕಾಸ್ಕೊಂಡು ಹೋದ್ರೆ ಅಂದ್ರೆ ನಾನು ನೋಡ ಕಾಸ್ಕೊಂಡು ಹೋದ್ರೆ ನಮ್ಮ ಮನೆ ಬರೀ ಇಟ್ಟೆ ಅದಕ್ಕೆ ಇಲ್ಲಿಗೆ ಎಲ್ಲ ಬಿಟ್ಬಿಟ್ಟು ಚಿಲ್ಲಾಗಿ ಸೈರೆ ಕಂಪ್ನಿ ಕೆಲ್ಸಕ್ಕೆ ಹೋಗ್ತೀನಿ ಅಷ್ಟೇ. ದುನಿಯಾದ ಇಲ್ಲಿ ನೋಡಕತ್ತಾರ, ದುನಿಯಾದ ಸರಿ ತಿರ್ಗಾಡಕತ್ತಾರ. ಯಾರ ಮಾತಾಡ್ಸಲ್ಲ. ಯಾಕೆ ಹೇಳು, ಯಾರು ಗೊತ್ತಾಚೋಳ ಮಗನಿಗೆ ಯಾರು ಮಾತಾಡ್ಸ್ಬೇಕು. ನಾನು ಅಕಸ್ಮಾತ್ ಮಿಸ್ಟರ್ ಬೀಸ್ಟ್ ಇದ್ದಿದ್ರೆ ನನಗೆ ಏನದು ಮಂದಿ ಮುಗಿದು ಅಣ್ಣ ಒಂದು ಹೇಳ್ತಾರೆ. ಹಂಗೆ ಇರಬೇಕು ಅವ್ನು ಅಕ್ಕನು. ಅದು ಬಿಟ್ಟು ಅಂದ್ರೆ ಈಗ ನಾವು ಒಂದು ಊರಾಗ ಹೊಂಟೇವು ನೋಡ್ಕೋತಂದ್ರೆ ಈಗ ಯಾರು ತಮ್ಮನಿ ಇದೇ ಊರ, ನಮ್ಮ ಊರಾಗೆ ನಮ್ಗೆ ಕೇಳ್ತಿರ್ತಾರೆ. ಅಂಥ ಪರಿಸ್ಥಿತಿ ನಮ್ಗೆ ಬೇಕಾ? ಅಕ್ಕ ನಿಮ್ಮದೇ ಯಾರೋ ಒಂದು ಛಾಯ ಮೂಡಿಸ್ರಲ್ಲ ನಿಮ್ಮ ಊರಾಗ. ನಾವು ಒಂದೇ ಒಂದು ಸಾರಿನೂ ಫೋನ್ ಹಿಡಿದು ಮಾತಾಡಿ ಮಗ ಅಲ್ಲ. ಬಟ್ ಇವತ್ತಿಟ್ಟೆಲ್ಲ ಮಾತಾಡಕತ್ತೀನಿ. ಯಾಕೆ ನಾನು ತಿಂಡಿ ಬ್ರೋ. ಯಾರು ಅಂಡಿ ಮಕ್ಕಳೇನು ಶಾಂಟಾಗಿ ಅಂದ್ಕೊಳಕ್ಕೆ ಹೋಗಿ ನಮ್ದು ಮನ್ಸಿಗೆ ಬಂದಾಗ ನಾ ಮಾತಾಡ್ತೀನಿ ಆಟೆ. ತೆರಿಗೆ ಕೆಡ್ಸೋದಲ್ಲ. ಹೊಸ್ದಾಗ ಇದ್ದಾರಲ್ಲ ಹಾಯ್ ಹೇಳತ್ತಾರ, ಹೇಳತ್ತಾರ ಹೇಳಕ್ಕಲ್ಲ ಊಟ ನಗ್ಲತ್ತಾರ ನಗ್ಲಿ.
ನೋಡುವ ಕೆಲಸ ಮಾಡ್ಬೇಕು ಅನ್ಕೊಂಡು ಬೈಕ್ ತೊಗೊಂಡು ಕಂಪ್ನಿಗೆ ಹೋಗೈತೆ ಬೆಂಗ್ಳೂರಿಗೆ ಬಂದ ನಾವೊಂದು ಮಾಡಿಲ್ಲ ಕಡೆಗೆ ಇದುವರೆ ಕಂಪ್ಲೀಟ್ ಮಾಡ್ತೀನಿ ಅಂತೇಳಿ ಹೊಂಟೀನಿ ಅಟ್ಟೆ. ಓಹ್ ಏದು ಉಸಿರು ನಾವುನ ಇದು ಬೆಂಗಳೂರಿನ ಬಾನ ತಿಂದು ಏನು ಚಂಗನೂ ಉಳ್ದಿಲ್ಲ. ಈ ಕೈ ಸಿಕ್ಕಾಪಟ್ಟಿ ಬ್ಯಾನ್ ಅಲ್ಲಗತ್ತದ ಅದಕ್ಕೆ ಈ ಕೈ ಹಿಡ್ದೀನಿ. ಸೊ ನಾ ಆ್ಯಕ್ಚುಲಿ ಜಿಗಣಿ ಬಿಟ್ಟು ಹೊಂಟಿಲ್ಲ. 4-5 ನಿಮಿಷ ಇತ್ತು ಜಸ್ಟ್. ಇನ್ನೇ ಈಗ ಒಂದು ಅರ್ಧ ಕಿಲೋಮೀಟ್ರ್ ಬಂದಿಲ್ಲೇನೋ. ಅವನು ಎಷ್ಟು ದೂರ ಬಂದಿನಪ್ಪ ಅನ್ಸಾಗತ್ತದ. ಸೊ ಹಿಂಗೆ ಮಾಡಿದ್ರೆ ಫೋನ್ ಚಾರ್ಜು ಇರೋಲ್ಲ, ಏನೂ ಇರೋಲ್ಲ. ಸೊ ನಾ ಅಲ್ಲಿ ಏನು ಮಾಡ್ಬೇಕತ್ತೀನಿ, ವಿಡಿಯೋನ ಕಟ್ ಮಾಡ್ತೀನಿ. ಕಟ್ ಮಾಡ್ಕೊಂಡು ಆರಾಮ್ಸೆ ನಡ್ಕೊತ ಹೋಗ್ತೀನಿ. ಎಲ್ಲಿಗೆ ಹೋಗ್ತೀನಿ ಅಂದರೆ ಮೇನ್ ಪಾಯಿಂಟ್ಗಳು ಇಡ್ತೀನಿ. ಸುಮ್ಮನೆ 24 ಗಂಟೆನೂ ಕ್ಯಾಮ್ರಾ ಆನ್ ಇದ್ರೆ ರೌಡ ಕ್ಯಾಮ್ರಾದು ಕಿಮ್ಮತ್ತು ಕಮ್ಮ. ಮಕ್ಕಳು ಹೆಂಗೆ ಆಗ್ಬಿಡ್ತದೆ, ಹೆವಿ ಸ್ಟೋರ್ ಆಗಿಬಿಡ್ತದೆ. ಸಂಟೆ ಏನೈತೆ ಪೋಸ್ಟ್ ಮಾಡಬೇಕು, ಏನೈತೆ ಬಿಡ್ಬೇಕು, ಎಲ್ಲೈತೆ ಕಟ್ ಮಾಡ್ಬೇಕು. ನಾ ಮೇಲೆ 0 ಎಡಿಟ್ ಬೇರೆ ಮಾಡ್ಬೇಕಲ್ಲಾಗತ್ತೀನಿ. ಎಡಿಟ್ ಮಾಡ್ಲಾರೆ ವಿಡಿಯೋ ಪೋಸ್ಟ್ ಮಾಡೋದಂದ್ರೆ ಸುಮ್ಮನೆ ಹೆವಿ ಕಷ್ಟ ಇರ್ತದೆ. ಹಿಂಗಾಗ್ಬಿಟ್ಟು ಈಗ ಕ್ಯಾಮ್ರಾ ಆಫ್ ಮಾಡಕತ್ತೀನಿ. ನಾ ಎಲ್ಲರ ಉಳ್ಳೋಕಿನ ಹೋದಾಗ ಕೆಲಸ ಮಾಡೋಕೆ ಹೋದಾಗ ನಂಗೆ ಬಸ್ಸು ಆಯಿತು ಅಂದ್ರೆ ನಾ ಅವಾಗ ಕ್ಯಾಮ್ರಾ ಆನ್ ಮಾಡಿರ್ತೀನಿ. ಬಾಯ್.